ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ. ನಾನು ಹಲೋ ಹಲೋ, ಹೇಳಿ. ಯಾರೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾವು ಮಾಡುದು. ನೆನ್ನೆ ಬಂದು ಬ್ರಾಯ್ಲ ಕಿತ್ತಾಕ್ ಹೋಗಿದ್ಯಲ್ಲ, ನಿನ್ಗೆ ಬಂದು ಕೊಡಿಸ್ಬೇಕು ಅಂತ ಏನ್ ಗೊತ್ತಾಗಲ್ವ ನಿಂಗೆ? ರಾನಾ ನಾವು ಇರ್ಲಿಲ್ಲ ಇದು ತುಂಬ ಬೆಂಗಳೂರಿಗೆ ಹೋಯ್ತು. ಬೆಂಗಳೂರಿಗೆ ಬಂದ ಡ್ಯಾನ್ಸ್ ಆಡಕ್ ಬಂದಿದ್ದಲ್ಲ ಕ್ಲಬ್ಗೆ. ಇಲ್ಲ ಇಲ್ಲ ಹೇಳಿ, ಯಾವ್ದೋ ರಾಂಗ್ ನಂಬರಿಗೆ ಮಾಡ್ತೀರಾ? ರೈಟ್ ನಂಬರ್ಗೆ ಮಾಡಿದ್ದೀನಿ. ಇಲ್ಲ ಇಲ್ಲ, ಯಾವ್ದೋ ರಾಂಗ್ ನಂಬರ್. ನಮ್ದು ಇದು ಬಳ್ಳಾಪುರ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ರಾಂಗ್ ನಂಬರಿಗೆ ಮಾಡಿದ್ರು. ಕಾಯ್ತು ಆಯ್ತ್ರ ಅಕ್ಕ? ಕಾಯ್ತು ಆಯ್ತ್ರ ಅಕ್ಕ? ರಾತ್ರಿ ನಿದ್ದೆ ಬಂತ ನಿಂಗೆ? ರಾತ್ರಿ ನಿದ್ದೆ ಬಂತ ನಿಂಗೆ? ಯಾಕೆ? ನಂಗೆ ರಾತ್ರಿ ಎಲ್ಲ ನೀನ್ ಡ್ಯಾನ್ಸ್ ಆಡ್ದಲ್ಲ ನನ್ನ ಜೊತೆಗೆ. ಯಾವ್ದೆಲ್ಲ ಆಡಿದ್ರು ನೋಡಿ ಡ್ಯಾನ್ಸ್. ನಮ್ದು ನಾವಲ್ಲ, ನಾವು ಶಿವನ ದೇವ್ರಿ ಅಂತ ಮುದ್ರಿಕೆ ಮನೆ ಕಂಡಿದ್ವಿ. ನಾವೆಲ್ಲ ಡ್ಯಾನ್ಸ್ ಆಡಕ್ ಅನ್ನೋದು. ಅಲ್ಲ ನೀವು ನಾವು ಎಲ್ಲ ಡ್ಯಾನ್ಸ್ ಆಡೋದು ಅಲ್ಲ ಇದ್ರಲ್ಲಿ, ಕ್ಲಬ್ಬಲ್ಲಿ. ಕ್ಲಬ್ಬಲ್ಲಿ ಯಾವ್ದ ಕನಿಷ್ಠನಾಗ ಇರ್ಬೇಕು ನೋಡಿ. ನಾವಿಲ್ಲ, ಖಂಡಿತ ಇಲ್ಲ. ಇಲ್ಲ ಖಂಡಿತ ಇದೆ. ಖಂಡಿತ ಇಲ್ಲ ಅಕ್ಕ, ಖಂಡಿತ ಇದೆ. ಫುಲ್ ಇದೆ ಬೆಳಗ್ಗೆ ಅಲ್ಲ ಇದು ಅಕ್ಕ. ನಾವು ಯಾವ್ದೋ ನಂಬರಿಗೆ ಮಾಡಿದ್ರ ನೋಡಿ. ಇಲ್ಲ ನಾವು ನೋಡು ಯಾರಿಗೂ ಮಾಡಿಲ್ಲ. ಗೊತ್ತಾಯ್ತಾ? ನೀನು ನಮ್ಮ ಯಜಮಾನ್ರು BN ನರಸಿಂಹರಾಜು, ನಾನು ಎಳ್ಳೆ ಹೆಂಡತಿ ಅವ್ರಿಗೆ. ಲಲ್ಲಿ ತುಳ್ಳಿ ತುಳ್ಳಿ ಇಲ್ಲಿ ರಾತ್ರಿ ಎಲ್ಲ ಬರೇಕೆ ಅದು ಆಚೆ ಹಾಕಿವ್ರು. ನಿಮ್ಮ ತುಳ್ಳಾಗಿರ್ಲಿ ನಿಂತ್ಬಾರ್ದು. ಏನ್ಕೆ ಅಂದ್ರೆ ಸುಮ್ಮನೆ ಉಣ್ಣಾಕೆ. ನೋಡು. ಹಲೋ, ಏನಕ್ ಫೋನ್ ಕಟ್ ಮಾಡ್ತಿರೋದು? ಇದು ಫೋಟೋ ನೋಡ್. ಫೋಟೋ ಯಾರ್ದು? ಇದು ಟಿಕ್ ಟಾಕ್. ನೀನ್ ಟಿಕ್ ಟಾಕ್ ನೋಡ್ದಾಗ ಏನಕ್ಕೆ ಕಟ್ ಮಾಡ್ತಿರೋದು ನೀನು? ಇಲ್ಲೆಲ್ಲ ಮಲಗ್ಯವ್ರೆ. ಅವ್ರ ಮನಗಿದ್ರೆ ನೀನ್ ಮಾತಾಡಕ್ಕೇನು? ಅಲೋ, ನಂದನ್ನೆಲ್ಲ ನೋಡಿ ಮೂಡ್ ಬಂತ ನಿಂಗೆ? ಇರಬಾರದೆಲ್ಲ ವಾಂತಿ ಬಂತು. ಯಾಕೆ? ಏನ್ ನೋಡಿ? ನಾನ್ ಬಟ್ಟೆ ಎಲ್ಲ ಬಿಚ್ಚಕ್ ತೋರ್ಸಿದೆ ನಿನ್ಗೆ ಎಲ್ಲ. ಹಲೋ, ನಾನ್ ಬಟ್ಟೆ ಎಲ್ಲ ಬಿಚ್ಚಕ್ ತೋರಿಸ್ದೆ ನಿನ್ಗೆಲ್ಲ. ಅಯ್ಯೋ, ರಾತ್ರಿ 12 ಗಂಟೆ ರಾತ್ರಿಗೆ ಎಂತ ಮೂಡ್ ಬರ್ಸಿದೀನಿ ನಿನಗೆ? ಅಯ್ಯೋ ಈಗ ಮೂಡ್ ಬಂದೈತೆ. ಈಗ ಮೂಡ್ 10 ವರ್ಷ ಅದನ್ನ ನೋಡಿದ್ರೆ ಮನುಷ್ಯನಾಕಾರ ಐತ. ಅದು ಮನುಷ್ಯನಾಕಾರ ಐತ. ಯಾಕೆ? ಈಗ ನಾನ್ ಬಟ್ಟೆ ಬಿಚ್ಚಕ್ಕೆಲ್ಲ ತೋರ್ಸುದ್ನಲ್ಲ, ನೋಡ್ದೆ ನಂದು? ವಾಂತಿ ಬಂತು. ವಾಂತಿ ಬಂತು. ನಂದು ಏನೇನ್ ಚೆನ್ನಾಗೈತಿ ಹೇಳು? ನಾನ್ ನೋಡ್ದಲ್ಲ, ಏನೇನ್ ನೋಡ್ದೆ ಹೇಳು? ಬಟ್ ಚೆನ್ನಾಗೈತಿ, ಬೆಳೆ ಚೆನ್ನಾಗೈತಿ, ಕೇಸರಿ ಭಾವ ಚೆನ್ನಾಗೈತಿ. ಹೇಳ್ಬೋದು. ಇದು ನೋಡ್ರಿ ಇರಬಾರದೆಲ್ಲ ಕೆಟ್ಟೊಂಡಾಗುತ್ತೆ. ಈಗ ನಂದು ಏನೇನ್ ನೋಡ್ದೆ ಹೇಳು ನೀನು? ಮಾತಾಡೋ. ಐ ಲವ್ ಯು ನರಸಿಂಹ. ಭಾಯಿ ನಾಯಿ ನೋಡು, ನಂಗೆ 12 ಕಾಲ್ ಆಲೆ, ನನ್ಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ? ಅಂದ್ರೆ ನನ್ ಬಟ್ಟೆ ಬಿಚ್ಚಾಕ್ ನಿಂಗೆಲ್ಲ ತೋರ್ಸಿಲ್ವ? ಈಗ ನೀನು ಬಟ್ಟೆ ಬಿಚ್ಚಾಕ್ ತೋರ್ಸು ಹಂಗೇನೆ ನಂಗೆ. ಚಾಪೆ, ಕಲ್ಮಟ್ಟೆ, ರಗ್ಗು, ಕಾಚೆ. ಆಚೆಗೆ ಬಾ, ಅಲ್ಲಿ ರೋಡಾಗೆ ಲೈಟ್ ಹಾಕೋರಲ್ಲ, ಅಲ್ಲೇ ತೋರ್ಸು ಒಂದ್ಸರಿ. ನಾಯಿದಾವೆ. ಬಾ, ನೀನ್ ಜಲ್ದಿ ತೋರ್ಸ್ ಬಾ. ನಾಯಿದಾವ್ ಕಡ್ದು ಬಿಡ್ತವೆ. ಎಲ್ಲಿಗೆ? ಹಲೋ ಚಿನ್ನು, ಬಾ ಬಾರೋ. ಇಲ್ಲ, ಈಗ ನಂದೇನೇನ್ ನೋಡ್ದೆ ನೀನ್ ಹೇಳಪ್ಪ. ನೋಡ್ದೆ
ಏನ್ ನೋಡ್ದೆ ನರಸಿಂಹ ಹ್ಮ್ ನೀನು ಬಟ್ಟೆ ಬಿಚ್ಚಾಕ ಈಗ ಆ ನೀನು ಬಟ್ಟೆ ಬಿಚ್ಚಾಕು ಮನೆಗೆ ಹಂಗೆ ತೋರ್ಸು ನಿಮ್ ಮನೆಗೆ ಎಲ್ಲ ಮನೆ ಕಂಡಾರಲ್ಲ ಚಾಪೆ ಏ ಮಂಚದ ಮೇಲೆ ಹಂಗೆ ನಿಂತ್ಕೊಂಡು ಎಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕ್ಬಿಟ್ಟು ಹೇಳ್ತೀನಿ ಹಾ? ಹಲೋ ಹಲೋ ಫೋನ್ ಮಾಡ್ಯಾರ ಹಲೋ ಹಲೋ ಚಿನ್ನು ಚಿನ್ನು ಡಾರ್ಲಿಂಗ್ ಹಲೋ ಚಿನ್ನು ಡಾರ್ಲಿಂಗ್ ಚಿನ್ನು ಇಲ್ಲ ಅಲ್ಲೇ ಚಾಪೆ ಹೇ 12:30 ನಂಗೆ ನಿದ್ದೆ ಅಯ್ಯೋ ಹೋಗತ್ತೆ 12:30 ರಾತ್ರಿ ಏನಾರ ಬಂದೈತೆ ನಂಗ ಅನ್ನದ ಯಾರ ಫೋನ್ ಮಾಡ್ಯಾರ ದುಡ್ಕೊಂಡ್ ಕೇಳೋಗು ಹೋಗತ್ತೆ ಏನಾಯ್ತು ಚಿನ್ನು ಚಿನ್ನು ಫೋನ್ ಮನೆಕೇನಾದ್ರು ನಿಂತೆ ಕೊಡಲ್ಲ ಚಿನ್ನು ಚಾಪೆ ಕೊಡ್ತಾರ ಆಟಿಗೆ ಚಿನ್ನು ನೋಡು ಫೋನಗಳ ಇವನಾಡ್ಕೆ ಕುಂತ್ಕೊಂಡಿದೀಯ ಇಷ್ಟೊತ್ತಕ ನನ್ ಬಟ್ಟೆ ಬಿಚ್ಚಿ ತೋರಿಸ್ಲಿಲ್ವಾ ನಿನ್ಗೆ ಓಹೋ ಚಾಪೆ ಗಟ್ಟಿ ಇನ್ನ ಚಾಪೆ ಗಟ್ಟಿ ಜೀವದ ಗೆಳತಿ ಅಲೋ ಚಿನ್ನು ಗಂಡಸರೆ ಕುಡಿತಾರೆ ಅಂತ ಅಂತಾರೆ ನೋಡ್ರಿ ಪ್ರಪಂಚ ಹೆಂಗ್ ಇಲ್ಲಿಗೆ ಬಂತು ಚಿನ್ನು ನನ್ನ ಕೆಲಸ ಕಾರ್ಯ ಅಂತ ಅಂತಾರೆ ಪ್ರಪಂಚದಾಗ ಚಿನ್ನು ಓಯ್ ನಿಮ್ಮಂತರಿಂದಲೇ ಸಮಾಜದಾಗ ಕೆಳ ಹಿಡಿತಾ ಇರೋದು ಇದೇ ಸಮ ಹಿಡ್ಕೊಳಕ್ ಬಂದ ಅಂತ ಹೇಳೋದು ನನ್ ಹಿಡ್ಕೊಳಕ್ ಬಂದ ಅಂತ ಹೇಳೋದು ಆಮೇಲೆ ಯಾರ ಜನ ನೋಡಿದೆ ಅಯ್ಯೋ ಚಿನ್ನು ನೀನೇನ್ ನನ್ ಹಿಡ್ಕಂಡೇ ಇಲ್ವಾ ನನಗ್ ಮಾಡೇ ಇಲ್ವಾ ನಂದೆಲ್ಲ ಇದ್ ಮಾಡಿದ್ಯಾ 13 ವರ್ಷದಿಂದ ಆ 13 ವರ್ಷದಿಂದ ನಂದೆಲ್ಲ ಹಿಡ್ಕೊಂಡಿದ್ಯಾ ಮಾಡಿದ್ಯಾ ಎಲ್ಲ ಆಗೋಗೈತೆ 3 ವರ್ಷದಿಂದ ನಿನ್ನಂತಾರೆ 5 ರೂಪಾಯಿ 10 ರೂಪಾಯಿ ಕೊಟ್ರು ಸಾಕು ಅಂತ ಭಿಕ್ಷೆ ಪಡ್ತಿದ್ದೆ ನಿನ್ನ ಹಿಡ್ಕೊಳಕ್ ಹೋದಿದ್ನ ನನ್ ಗುಂಜಾಗೆ ತೆಗ್ದಾಗೆಲ್ಲ ಗಾಯ ನಾನೊಬ್ಬ ಮಾಯ ಅಂತ ಹೇಳಿ ತೆಗ್ದಾಗೆಲ್ಲ ಗಾಯ ಮುಂದ್ಗಡೆ ಸಾಮಾನ್ಯಾಗೆಲ್ಲ ಗಾಯ ಮಗದಾಗೆಲ್ಲ ಗಾಯ ಇಲ್ಲ ಇಂಥವ್ರು ನಮ್ಮ ಹತ್ರ ಸಿಕ್ಕಿರ್ ಸಾಕು ಅಂತ ಕಾದಿರ್ತಾರೆ ಓ ನೀನು ದೊಡ್ಡ ರಾಯಲ್ ಫ್ಯಾಮಿಲಿ ನಿಂದು ನಿಂತ ತೊಳ್ದು ಈ ಕಡೆ ಆ ಕಡೆ ಇಷ್ಟು ಕಂತೆ ದುಡ್ಡು ಈ ಕಡೆ ಕಂತೆ ದುಡ್ಡು ಐತೆ ಉಮ್ಮಗಳನ್ನ ಒಡವೆ ಹಾಕೊಂಡ್ ನೀವು ಸೋ ಕೊಟ್ಟಂಗಲ್ಲ ಕಣಲೆ ಟನ್ ಹಿಡ್ಕ ನೋಡ್ರಿ ಕಾಯಿನ ಹಾಕ್ಯ ಎಷ್ಟೇ ಅನ್ಬಿಟ್ರೆ ಸುಳೆ ಮುಡಿಯಾರ ಹೇಳಣ ನಾವು ನೋಡ ಕೆರೆನ ಕೊಡ್ದಂಗ್ ಬೈಯಾರ ನೋಡ್ ಎಲ್ಲ ಲೆಕ್ಕ ಹಾಕ್ತಿರ್ ಬೆಳಿಗ್ಗೆ ನಮ್ಮವ್ರೆ 100 ಉಮಾ ಗೋಲ್ಡ್ ಒಡವೆ ಹಾಕೊಂಡು ಸೋ ಕೊಟ್ಟಂಗಲ್ಲ ಅಲ್ಲಿ ಇಲ್ಲಿ ಯಾರ್ದ ಮರಿ ಹೊಡೆದಿ ಫೋಟೋ ಹೊಡೆದು ಮರಿ ಹೊಡ್ಸಿ ನಮ್ಮ ಅಪ್ಪರು ಅದಕ್ಕೆ ನರಸಿಂಹರಾಜು ಅವ್ರಿಗೆ ಸಾರ್ಗೆ ಅವ್ರಿಗೆ ಫೋನ್ ಮಾಡಿ ಕರಿ ಸೋಮವಾರ ಮೇಲ್ಪಟ್ಟು ಯಾವಾಗನ ಬನ್ನಿ ಅಣ್ಣ ಬಂದು ನಮ್ ತೋಟದ ಹತ್ರ ಎಲ್ಲ ನೋಡ್ಕೊಂಡು 2 ದಿವಸ ಅಲ್ಲೇ ಇದ್ದು ರೆಸ್ಟ್ ತಗೊಂಡು ನಮ್ ತೋಟ ಗೀಟ ಮನೆಯೆಲ್ಲ ನೋಡ್ಕೊಂಡು ಅಣ್ಣ ನಮ್ಮ ಅಕ್ಕ ಅಷ್ಟು ಪ್ರೀತಿ ಲಲಿತಕ್ಕ ಅವರು ನಾವ್ ಅಷ್ಟು ಹಿಂಸೆ ಕೊಟ್ರು ನೀವು ಯಾವತ್ತೊಂದು ಮಾತು ಬೈದಿಲ್ವಂತಲ್ಲ ಬೈಯದ್ರಾಗ ಅರ್ಥ ಏನೈತೆ ಅವರೇ ಬುದ್ಧಿ ಕಲ್ತ್ಕೊಂಡ್ರಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ ಅವ್ರಿಗೆ ಬೇರೆ ಯಾರನ್ನ ಗಣಸಾಗಿದ್ರೆ ಎಷ್ಟೆಷ್ಟು ಮಾಡ್ಬೋದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಮನೆ ಹತ್ರ ಹುಡಿಕೊಂಬಂದು ಏನೇನ ಮಾಡಿ ಪಾಪ ನಿಮ್ಮ ಸಂಸಾರಗಳೆಲ್ಲ ಇದು ಮಾಡಿ ನಿಮ್ಮ ಹೆಂಡತಿ ಮಕ್ಳು ನಿಮ್ಗೆಲ್ಲ ಬೈದು ನಿಮ್ಮ ಬಟ್ಟೆಗಳೆಲ್ಲ ಸುಟ್ಟಾಕ್ಬಿಟ್ಟಿದ್ರಂತೆ ಸ್ವಾಮಿ ಆಲೆ ಒಂದ್ 5-6 ತಿಂಗಳ ಬಟ್ಟೆ ಎಲ್ಲ ಹಂಗಾಗಿದ್ದು ಬಟ್ಟೆ ಎಲ್ಲ ಸುಟ್ಟಾಕ್ಬಿಟ್ಟಿದ್ರಂತೆ ಚಪ್ಪಲಿ ಕೊಡ್ತಿರ್ಲಿಲ್ವಂತೆ ಮನೆಗ್ ಬರೀ ಗಲಾಟಿ ಯಾವಳ ಮಡಿಕೊಂಡ್ಬಿಟ್ಟಿದ್ಯಾ ಅಂತ ಎಲ್ಲ ಹೇಳಿದ್ಲು ನಮ್ಮ ಅಕ್ಕ ಎಲ್ಲ ಕ್ಷಮಿಸಿ ಅದಕ್ಕೆ ನಮ್ಮ ಅಪ್ಪರು ಅಲೋ ಸ್ವಾಮಿ ಅದಕ್ಕೆ ನಮ್ಮ ಅಪ್ಪರು ಸೋಮವಾರ ಕಳ್ಕೊಂಡು ಬನ್ರಿ ಅವಳ್ದು ನಾವೇನೋ ಪಾತ್ರೆ ಸಾಮಾನು ಏನೇ ಆಗ್ಲಿ ಮುಟ್ಟೋದ್ ಬೇಡ ಫ್ರಿಡ್ಜು ಟಿವಿ ಬಟ್ಟೆಗಳು ಏನೈತೆ ಎಲ್ಲ ಬಡವ್ರುಗಳು ದಾನ ಕೊಟ್ಬಿಟ್ಟು ಬರೀ ಹೆಂಗ್ ಬಂದಿಲ್ಲ ಕರ್ಕೊಂಡು ಹೋಗೋಣ ಒಡವೆ ಒಂದಿರ್ಲಿ ಒಡವೆ ನಮ್ಮ ಊರ್ಗ್ ಹೋದ್ಮೇಲೆ ಯಾವ್ದಾರ ಒಂದ್ ದಿವಸ ದೇವಸ್ಥಾನಕ್ಕೆ ಹಾಕ್ಬಿಡೋಣ ನಾವು ಬೇರೆ ಮಾಡ್ಸಾಕನ ಹೊಸವು ಅಂತೆಲ್ಲ ಮಾತಾಡ್ಕೊಂಡಿದೀವಣ್ಣ ಅದಕ್ಕೆ ನಾಳೆ ಶುಕ್ರವಾರ ಬೇಡ ಶನಿವಾರ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ಅಣ್ಣ ನಾನು ಫೋನ್ ಮಾಡ್ತೀನಿ
ಹಾ ಭಾನುವಾರ ನಾನು ಫೋನ್ ಮಾಡ್ತೀನಿ, ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ. ದಯವಿಟ್ಟು ನಮ್ಮಿಂದ ನಿನ್ಗೇನ ಇರ್ಬೇಕಾದ್ರೆ ದುಡ್ಡಾಗಲಿ ಕಾಸು, ಜಮೀನ್ಗೆ ಯಾರಿಗಾನ ಕೆಲಸ ಪಲ್ಸ ಏನಾನ ಬೇಕಾಯಿತು ಅಂತಂದರೆ ನಿಜವಾಗ್ಲೂ ಬೇಜಾರು ಮಾಡ್ಕೊಬೇಡ್ರಿ. ನಿಮ್ಮ ಜೊತೆಗುಟ್ಟಿರೋ ತಮ್ಮ ಅಂತ ತಿಳ್ಕೊಂಡು ನಮ್ಗೆ ಹೆಲ್ಪ್ ಕೇಳ್ರಿ, ನಾವು ಮಾಡಿಕೊಡ್ತೀವಿ. ನಮ್ಮ ಇದರಲ್ಲಿ ನಮ್ಮದು ಸಿಮೆಂಟ್ ಗೋಡನ್ ಇದೆ ಊರಲ್ಲಿ. ನೀವು ಮನೆ ಕಟ್ಟೋಕ್ಕೆ ನನ್ನ ಕಡೆಯಿಂದ ಅಣ್ಣ 100 ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ. ಆಯ್ತು ಏನದು ಒಳ್ಳೇದು ದೇವ್ರು ನಮ್ದೇನೈತೆ ಸ್ವಾಮಿ. ನನ್ನ ಕಡೆಯಿಂದ ನಿಮಗೆ ಬೇಕಾದ್ರೆ ಒಂದು 2 ಲೋಡ್ ಮಳ್ಳು, ಒಂದು 100 ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ. ಆಮೇಲೆ ಈ ಮರಗಳು ಕದಗಳು ಮಾಡ್ಸಬೇಕಾದ್ರೆ ಹೇಳ್ರಿ. ನಮ್ಮದೇ ತೋಟದಲ್ಲಿ ಅರ್ಕಿಲಸ್ ಮರ ಐತೆ. ಆಯ್ತು ಕದಗಳು ಮಾಡ್ಸಕ್ಕೆ ಅರ್ಕಿಲಸ್ ಮರ ಎಲ್ಲ ಇದೆ, ಕೊಡ್ತೀವಿ. ನಾವೇ ಬೇಕಾದ್ರೆ ಕೂಯಿಸ್ ಕೊಡ್ತೀನಿ ಅಣ್ಣ. ಬೇಕಾದ್ರೆ ನಮ್ಮದೇ ಲಾರಿಗಳಿದ್ದಾವೆ. ನಮ್ಮದೇ ಲಾರಿಗೆ ಸಿಮೆಂಟು ಅದು ಎಲ್ಲ ಹಾಕ್ಸ್ಕೊಂಡು ನಾನೇ ಕಳ್ಸ್ತೀನಿ ಅಣ್ಣ. ದಯವಿಟ್ಟು ನಮ್ಮ ಅಕ್ಕ ಏನೇ ತಪ್ಪು ಮಾಡಿದ್ರು ನಿಮ್ಮ ಮನಸ್ಸಿಗೆ ಇಟ್ಕೊಂಡು ಕ್ಷಮಿಸ್ಬೇಕು. ಏನ ಕೇಳಿಸ್ತಾ ಇಲ್ಲ, ಟವರ್ ಇರುತ್ತೆ, ಬಂದು ಮಾತಾಡಿ. ಪಟಾಕಿಯೆಲ್ಲ ಹೊಡೆದು ಅವ್ರಿಗೂ ಹೇಳಿದೆ ಸ್ವಾಮಿ, ಹಿಂಗಿಂಗ್ ದೇವಸ್ಥಾನಕ್ಕೆ ಹೋಗ್ರಿ, ಇದಕ್ಕೆ ಶೃಂಗೇರಿಗೆ ಮೈ ಉರಿ ಹೊಡೆದ ಕಮ್ಮಿ ಆಯ್ತಿದೆ. ನೀವೊಂದ್ ಸ್ವಲ್ಪ ಟವರ್ ಇರುತ್ತೆ, ಬಂದು ಮಾತಾಡಿ. ಏನು ಕೇಳಿಸ್ತಾ ಇಲ್ಲ. ಮಳೆ ಆಚೆ ಕಡೆ ಯಾವಾಗ ಫೋನ್ ಮಾಡಿದ್ರು ನೀವು ಅದನ್ನೇ ಹೇಳ್ತಿರಲ್ರಿ. ಯಾರನ್ನ ಒಬ್ರು ಬೇಕಿದ್ರು ಫೋನ್ ಮಾಡಿದಾಗ ಬಂದು ಈಚೆ ಫೋನ್ ಮಾಡಕ್ಕೂ ಎದುರ್ಕಂತಿರಲ್ರಿ ನೀವು. ಮಳೆ ನಿಂತಾಯ್ತು ಸ್ವಾಮಿ. ಅಲ್ಲ ಮತ್ತೆ ಮನೆಗೆ ಇದ್ರೆ ನಮಗೆ ಟವರ್ ಕೇಳಿಸಲ್ಲ. ಮಾತಾಡಿದ್ದೆ 2 ಸರಿ ಮಾತಾಡೋಣ, ಹೇಳಿ ಸರ್. ನೀವೇನೆ ಕೇಳಿಸ್ತಾ ಇದೆ ಸ್ವಾಮಿ? ಈಗ ಕೇಳಿಸ್ತೈತೆ, ಹೇಳಿ ಸರ್. ಅದೇ ಮಳೆ ಇದು ಒಂಥರ ಜಡಿ ಮಳೆ ಸ್ವಾಮಿ. ಅಲ್ಲೇ ಈಗ 3 ದಿನದಿಂದಲೂ ಇರ್ಲಿ ಅಣ್ಣ. ನಾನು ಹೇಳದ್ನಲ್ಲ, ನನ್ನ ಕಡೆಯಿಂದ, ನಮ್ಮ ಅಪ್ಪನ ಕಡೆಯಿಂದ ಅಲ್ಲ. ನಮ್ಮ ಅಕ್ಕನ ಜೀವನ ಬೇರೆ ಯಾರನ್ನ ಆಗಿರೋ ಕಾಳು ಮಾಡ್ಬಿಟ್ಟಿರೋರು ಈಸ್ಕೊಂಡು ಪಾಸ್ಕೊಂಡು. ನೀವು ಅವಾಗ ಕೆಲಸ ಮಾಡಿಲ್ಲ. ನನ್ನ ಕಡೆಯಿಂದ ನೀವು ಮನೆ ಕಟ್ಬೇಕಾದ್ರೆ 100 ಮೂಟೆ ಸಿಮೆಂಟು, 1 ಲೋಡ್ ಮಳ್ಳು, ಆಮೇಲೆ ನಿಮ್ಗೆ ಡೋರ್ಗಳು ಕದಗಳು ಮಾಡಿಸ್ಬೇಕಾದ್ರೆ ನನಗೆ ಹೇಳ್ರಿ. ನಮ್ಮ ಇದ್ರಲ್ಲೇ ತೋಟದಲ್ಲಿ ಅರ್ಕಿಲಸ್ ಮರಗಳವೆ, ಒಂದಲ್ಲ 2 ದಿಮ್ಮಿ ಕುಯಿಸ್ಕೊಡ್ತೀನಿ. ನೀವೇನ್ ಬೇಕಾ ಮಾಡಿಸ್ಕೊಳ್ರಿ. ಆಮೇಲೆ ನಮ್ಮ ತಂದೆಯವರು ನಿಮ್ನ ಸೋಮವಾರ ಮೇಲ್ಪಟ್ಟು ಬರಕ್ ಹೇಳಿದಾರೆ. ನಾನು ಊರಿಗೆ ಹೋದ್ಮೇಲೆ ಅಣ್ಣ ಫೋನ್ ಮಾಡ್ತೀನಿ. ದಯವಿಟ್ಟು ಬನ್ನಿ. ನಮ್ಮ ತಂದೆಯವ್ರು ಏನ್ ಕೊಡ್ತಾರೋ ಪ್ರೀತಿಯಿಂದ ಅದನ್ನ ಈಸ್ಕೊಳ್ಳಿ ಅಣ್ಣ, ಬೇಡ ಅನ್ಬೇಡ್ರಿ. ಯಾಕೆ ಗೊತ್ತಾ, ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡಿಸಿದೀನಿ. ಅವ್ರಿಗೆ ಏನಾರ ಟೆನ್ಷನ್ ಆಯ್ತು ಅಂದ್ರೆ ತುಂಬಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಏನಿಲ್ಲ, ಬೇಡ ಸ್ವಾಮಿ, ಇನ್ನ 100 ವರ್ಷ ಚೆನ್ನಾಗಿರ್ಲಿ ನಮ್ಮ ಅಪ್ಪರು. ಅದಕ್ಕೇನೆ ನೀವು ಮಾಡಿರೋ ಪುಣ್ಯಕ್ಕೆ ನೀವು ದಯವಿಟ್ಟು ದುಡ್ಡಿಗೆ ಬೆಲೆ ಕಟ್ತೀವಿ ಅನ್ಕೊಂಬಾರ್ದು. ನಮ್ಮ ಅಪ್ಪರು ನಿಮ್ಗೆ ಒಂದ್ 2 ಲಕ್ಷ ರೂಪಾಯಿ ದುಡ್ಡುನು ಒಂದು ಉಂಗ್ರ ಮಾಡಿ ಸಿಕ್ಕಿದ್ದಾರೆ. ದಯವಿಟ್ಟು ಹೇಳಿದಾರೆ ಅಲ್ಲೇ ನಮ್ಮ ಊರಿಗೆ ಫೋನ್ ಮಾಡಿ. ಅದನ್ನ ದಯವಿಟ್ಟು ಬಂದು ಸ್ವೀಕರಿಸ್ಬೇಕಣ್ಣ. ಇನ್ ಮಿಕ್ಕಿದ್ದು ನಿಮ್ಮ ಮನೆ ಕಟ್ಬೇಕಾದ್ರೆ ಏನಿದ್ರು ನಾನು ನಿನ್ನ ತಮ್ಮ ಅಂತ ತಿಳ್ಕೊಳ್ಳಿ, ನನಗೆ ಫೋನ್ ಹಾಕ್ರಿ. ನೀವು ಬಂದ್ಮೇಲೆ ನಾನೆಲ್ಲ ಮನೆಗೆ ಏನ್ ಬೇಕಾದ್ರೆ ನಾನೆಲ್ಲ ಕಳಿಸ್ಕೊಡ್ತೀನಿ ಅಣ್ಣ. ಆಯ್ತಣ್ಣ, ಒಂದನೇ ಅಣ್ಣ, ಬರ್ತೀನಿ. ಫೋನ್ ಮಾಡಿ ಊರಿಗೆ ಹೋದ್ಮೇಲೆ ಅಣ್ಣ ಫೋನ್ ಹಾಕ್ತೀನಿ. ನೀವು ದೇವಸ್ಥಾನಕ್ಕೆ ಹೋದ್ರೆ ಅಣ್ಣ ಅದೊಂದು ಏನ್ ಮಾಡ್ಸಿದಿರೋ ಆ ಸ್ವಾಮಿಗಳಿಗೆ ಹೇಳ್ಬಿಟ್ಟು ಬನ್ರಿ, ನಮ್ಗೆ ಒಳ್ಳೇದಾಗ್ಲಿ ಅಂತ. ಎಲ್ಲ ಉರಿ ಎಲ್ಲ ಕಮ್ಮಿ ಆಗೈತೆ ಅವಳಿಗೆ. ಖಂಡಿತ ಹೇಳ್ತೀನಿ ಸರ್. ಉರಿ ಹೊಡ್ತಾ ಕಮ್ಮಿ ಆಗೈತೆ. ದಯವಿಟ್ಟು ಅದೊಂದು ಕೇಳ್ಕೊಂಬನ್ನಿ. ಸೋಮವಾರ ಮೇಲ್ಪಟ್ಟು ನಾನು ಫೋನ್ ಮಾಡ್ತೀನಿ ಅಣ್ಣ. ಹೊಸದುರ್ಗಕ್ಕೆ ಬನ್ನಿ ನೀವು. ಹಲೋ ಸ್ವಾಮಿ, ಹೊಸದುರ್ಗಕ್ಕೆ ಬಂದು ನನಗೆ ಫೋನ್ ಹಾಕಿದ್ರೆ ನಮ್ಮ ಡ್ರೈವರ್ನ ಕಳಿಸ್ಕೊಡ್ತೀನಿ. ನಮ್ಮ ಡ್ರೈವರ್ ಕಾರ್ ತಗೊಂಡ್ ಬಂದು ಕರ್ಕೊಂಡ್ ಬರ್ತಾನೆ ಅಣ್ಣ. ಬೇಕಾದ್ರೆ ಒಂದ್ 2 ದಿವಸ ಇದ್ಬಿಟ್ಟು ಇಲ್ಲಿ ಹೋಗಿರೋಂತೆ ಅಣ್ಣ. ಆಯ್ತಣ್ಣ. ಊರ್ಗ್ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಣ್ಣ. ಆಯ್ತಣ್ಣ. ನೀರ್ ಮಣ್ಣು ಮಾಡ್ಬೇಕು. ಆಮೇಲೆ ಅದು ಇದಂತದ್ದು ಅಡಿಗೆ ಮನೆದು, ಆಮೇಲೆ ಬೆಡ್ರೂಮ್ದು ಹಿಂಗಿಡ್ಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೀರ್ ಮಣ್ಣು ತೆಗಿಬೇಕು. ನಾನು ಅದೆಲ್ಲ ಹೇಳ್ತಾ ಇರೋದು. ಅವರು 4 ಚೆಕ್ ಕೊಟ್ಟು 2 ಲಕ್ಷ ದುಡ್ಡು ಇಸ್ಕೊಂಡ್ ಬಂದಿದ್ದೀರ. ಅವ್ರು ನನ್ನ ಹತ್ರಕ್ಕೆ ಬಂದವ್ರೆ. ಏನ್ ಹೇಳ್ಬೇಕು ಹೇಳ್ರಿ. ಯಾರು? ನಾನ್ ಲಲ್ಲಿ. 2 ಲಕ್ಷ ಚೆಕ್ ಕೊಟ್ಟು ಇಸ್ಕೊಂಡ್ ಬಂದಿದ್ದೀನ? ಚೆಕ್ ಕೊಟ್ಟು ನೀನು ಅವ್ರ ಕಾರ್ ಹಿಡ್ಕೊಂಡು 2 ಲಕ್ಷ ಇಸ್ಕೊಂಡ್ ಬಂದಲ್ಲ ಮೊನ್ನೆ 15-20. ನಿಮ್ಮ ಯಜಮಾನ್ರು ದುಡ್ಡು ಇಸ್ಕೊಂಡು ಹೋದ್ರು ಮನೆ ಕಟ್ಟಬೇಕು, ದೊಡ್ಡ ಹೆಂಡತಿ ಕಟ್ಟಿಸ್ಕೊಡ್ತೀನಿ ಅಂತ.
ಅಂತ ಅಂತ ನನ್ನ ಹತ್ರ ವಿಷಯ ಬಂದೈತೆ ಅದು ನೋಡ. ಈಗ ನಾನು ಹೇಳ್ದಂಗೆ ಕೇಳಿ ನೀನು, ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ. ನೀನು ವಿಶಾಲಕ್ಕಂಗೆ ಡೈವರ್ಸ್ ಕೊಟ್ಬಿಟ್ಟು ಬಂದು ನನ್ನ ಜೊತೆಗಿರು. ನಾನು ನಿನ್ನ ಹೆಸ್ರಿಗೆ ಒಂದು ಮನೆ ಕಟ್ಟಿಸಿ ನಾನು ಬರೀ ಇದು ಮಾಡ್ಕೊಂಡು ಇಲ್ಲಿ ಮಂತಕ್ಕೆ ಬರೋರ್ನ ಗಿರಾಕಿಗಳನ್ನ ಮೇಂಟೈನ್ ಮಾಡ್ಕೊಂಡು ದುಡ್ಡು ಪಡ್ಡು ಕಲೆಕ್ಷನ್ ಮಾಡ್ಕೊಂಡು ಇವರು ಅಷ್ಟೇ. ನಿಮ್ಮ ಮಿಂಟ್ರಿ ಗುಟ್ಟಿನ ಮುಂದೆ ಇಲ್ಲಿ ಯಾರ ಜನವೇ ನಾನು ತಲೆ ಹಿಡ್ಕಟ್ಟು ನೀನ್ ತಾಯಿನ ಹಾಕಿ ನಿಮ್ಮ ತುಳ್ಳಿಗೆ ನಾನು ತುಣ್ಣೆ ಅಕ್ಕ ನಾವು ಇವ್ ನಮ್ಮ ತುಳ್ನ ಹಾಕ್ಯ ಅವನ ಯಾವನ ಬಂದ ಬೇಲಿ ಒಳಗೆಲ್ಲ ತೋರಿ ಆಡ್ತೀನಿ ನಿಮ್ಮ ಮಗು ತುಳ್ನ ಹಾಕಿ ನಾನು ಇದು ಮಾಡ್ಕೊಂಡಿದ್ರ ನೀನ್ ತಾಯಿನ ಹಾಕಿ ಅದಾರ ನಿನ್ ತಾಯಿನ ಹಾಕಿ ಏನು ತುಳ್ಳಿಗೆ ನಾ ತುಣ್ಣೆ ಹಾಕ ಬರೀ ಇಂಥವ್ರು ಫೋನ್ ಮಾಡಿದೆ ನನಗೆ. ಏಯ್ ನೀನು ಅವಳು ಡೈವರ್ಸ್ ಕೊಟ್ಬಿಟ್ಟು ಬಾ ನನ್ನ ಮನೆ. ಅದಕ್ಕೆ ನೀನು ಹೋಗೋ ಗಿರಾಕಿಗಳನ್ನೆಲ್ಲ ನಾನು ಎಣಿಸ್ಕೊಂಡ್ಕೊಳ್ಳೋಣ ಎಷ್ಟೇನು ಹೋದ್ರು ಅಂತ. ಏಯ್ ನೀನು ಅವ್ರ ದುಡ್ಡು ಆಮೇಲೆ ಒಳ್ಳೆ ಕಲೆಕ್ಷನ್ ಆಗುತ್ತೆ, ನಿನ್ಗೂ ಅದೇನು ಕಮಿಷನ್ ಕೊಡ. ಅಲ್ಲಿ ಒಟ್ಟ ನೀನು ಆ ಮನೆಗೆ ಹೋಗ್ಬಾರ್ದು. ನನ್ನ ಜೊತೆಗೆ ನಾನು ಹೆಂಡತಿ ಅಂತ ನನ್ನ ಜೊತೆಗೆ ಇರಬೇಕು ನೀನು. ನಮ್ಮ ಮನೆಗೆ ಫೋನ್ ಮಾಡ್ತಾರೆ, ಖಾಲಿ ಇದೆಯಾ ಇವತ್ತು, ಲಲಿತಾ ಅವ್ರು ಖಾಲಿ ಇದಾರ ಅಂತಂದ್ರೆ ಇವತ್ತಿಲ್ಲ ನಾಳೆಕಿದ್ದಾರೆ ಅಂತ ಅವ್ರದ್ದು ಅಪಾಯಿಂಟ್ಮೆಂಟ್ಗಳು ತಗೊಬೇಕು. ಗಂಡು ನಂಗೆ ಇರ್ಬೇಕು ಅಷ್ಟೇ ನೀನು. ಎಲ್ಲ ನಿಮ್ದೆಲ್ಲ ಉದ್ದಕ್ಕೂ ಅದೇ ನೀವು ಬಾಳ್ ನಿಮ್ಮವು. ನಿಂದಿನ್ನೇನೋ ನಿಂದು ಅದೇ. ಈಗ ಕೈ ಕಾಲು ಹಿಡ್ಕೊಂಡು 2 ಲಕ್ಷ ರೂಪಾಯಿ ಇಸ್ಕೊಂಬಂದವ್ರಿಗೆ ನಾಮ ಇಕ್ಕಿ ಮನೆ ಕಟ್ಟಿಸಿ ಅರ್ಧ ಬರ್ಧ ಈಗ ನಿಲ್ಸಿಲ್ವಾ ನೀನು ಬಾಳೆ ಅಷ್ಟು. ನೀನು ಬಿಡ, ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಮಾತಾಡು. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ಮನಸಾಗಿದೆ. ಏಕೆ ಈ ಕೋಪ ಮನದಲ್ಲಿ ಬಾ ಬೇಗ ಎಂದು ಓ ಮಂಚ ನಮ್ಮದಾಗಿದೆ. ಚಿನ್ನ ಬಾಳಲ್ಲಿ ಇನ್ನು ಮುಂದಕ್ಕೆ ಹೆಂಗ ಇಷ್ಟ ಎಣ್ಣೆ ಮುಂದಕ್ಕೆ ಹೆಂಗಲ್ಲ ನಿಂಬಡಿ ಹೇಳಕ್ಕೆ ಮಗ ಮಗ ಯಾರು ಹೇಳಕ್ ಬಂದ ಚಿನ್ನ ಬಾಳಲ್ಲಿ. ಹಲೋ ಸಿಂಹ, ಏನಕ್ಕೆ ಹಾಡು ಹೇಳಿದ್ದು ನೀನು? ಅವಾಗಲೇ ಕರೆಕ್ಟಾಗಿ ಮಾತಾಡೋ, ಕರೆಕ್ಟಾಗಿ ಹೇಳು. ಇಲ್ಲ ನಾನು ನಮ್ಮ ತಾಯಣೆಗೋನೋ ನೋಡಿ ನನ್ನ ಮಗನ ಕೈಲಿ ಕಂಪ್ಲೇಂಟ್ ಕೊಡಿಸ್ತೀನಿ ನಿನಗೆ. ಪೈಪ್ ಆಗದೇನು ಒಂದಲ್ಲ, ಪೈಪ್ ಇಕ್ಕೊಂಡು ಮಾಡಿಸ್ಕೊ ಅಂತದಲ್ಲ, ಅದೇನು ಕರೆಕ್ಟಾಗಿ ಹೇಳು ಸಿಂಹ. ನಾನೇನು 3 ಬಿಟ್ಟು ಕೂತ್ಕೊಂಡಿರೋ ಸುಳ್ಳು ಅನ್ಕೊಂಡಿದ್ಯಾ? ನನ್ನ ಬಾತ್ರೂಮ್ಗೆ ಆಮೇಲೆ ಸ್ನಾನದ ರೂಮ್ಗೆ ನಮ್ದು ಪೈಪ್ ಅಂಗಡಿ ಇದೆ, ಪೈಪ್ ತಾಣಂಗಿದ್ರೆ ತಾಳ್ರಿ. ಏನೇನು ನಮ್ ಬಾತ್ರೂಮ್ಗೆ ಆಮೇಲೆ ಇದು ಸ್ನಾನದ ರೂಮ್ಗೆ ಅಡಿಗೆ ರೂಮ್ಗೆ ಪೈಪ್ ನಮ್ದು 1 ಇಂಚಿಂದು 1.5 ಇಂಚ್ 2 ಇಂಚಿನ ಪೈಪ್ ಐತೆ ತಾಣಂಗಿದ್ರೆ ನಮ್ದು ಅಂಗಡಿ ಐತಿ ಮಂಡಿಪೇಟೆ ತುಮಕೂರಲ್ಲಿ. ನೀನು ಅದೆಲ್ಲ ಹೇಳಿದ್ ನೀನು. ನಮ್ಮ ಹುಡುಗ ಏನೋ ವಿಡಿಯೋ ಕಳಿಸಿದ್ದಾದ್ರೆ ಪೈಪ್ ಇಕ್ಕೊಂಡು ಮಾಡ್ಕೊಂತ ಆ ಥರ ಮಾಡಿಸ್ಕೊ, ನನಗೆ ಫೋನ್ ಮಾಡಬೇಡ ಅಂತ. ನಾನು ಅಂತ 3 ಬಿಟ್ಟು ಸುಳ್ಳೇನು ಅನ್ಕೊಂಡಿದ್ದೀನೋ ಸಿಂಹ. ನೋಡ್ತೀಯ ನನ್ನ ಮಗನ ಕೈಲಿ ತಿರ್ಗಾ ನಮ್ಮ ತಾಯಿಗೆ ಇವ್ನು ಯಾರೋ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದೇನೆ ಬಾ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಕಂಪ್ಲೇಂಟ್ ಕೊಡಿಸಿ ನಿಂಗೆ ಏನು ಮಾಡ್ತೀನಿ ನೋಡ್ತೀಯಾ? ಕರೆಕ್ಟಾಗಿ ಮಾತಾಡಬೇಕು. ಯಾವುದೇ ಹೆಣ್ಣಿನ ಬಗ್ಗೆ ಒಂದು ಮಾತಾಡ್ಬೇಕಾದ್ರು ಸಿಂಹ ಕ್ಲೀನಾಗಿ ಮಾತಾಡಬೇಕು. ಯಾವುದೇ ನಾನು ಹೇಳೋದು ಕೇಳಿಸ್ಕೊ. ಯಾವುದೇ ಹೆಣ್ಣು 3 ಬಿಟ್ಟು ಕೂತ್ಕೊಳ್ಳಲ್ಲ, ಗೊತ್ತೈತೆ? ಎಲ್ಲರೂ ಒಂದೇ ತಕ್ಕಲಿ ತೂಕ ಮಾಡಬೇಡ. ನಾನೇನು ನಿನ್ನ ಹತ್ರ ದುಡ್ಡು ಕಾಸು ಇಸ್ಕೊಂತಿದ್ದೀನಾ? ಇಲ್ಲ ಮೇಡಮ್. ಮೇಡಮ್ ಅನ್ಬೇಡ. ಏನಂತಿದ್ಯ ಹೇಳು ಫಸ್ಟಿಂದ? ಚಿನ್ನ ಬಾಳಲ್ಲಿ ಪಾರ್ವತಿ ಅದು ಏಕವಚನ ಆಗುತ್ತೆ ಅಕ್ಕ. ಗಂಡ ಹೆಂಡತಿ ಅಂದ್ಮೇಲೆ ಏಕವಚನದಲ್ಲೇ ಮಾತಾಡಬೇಕು. ಇಲ್ಲ ನಮ್ ಗಂಡ ಹೆಂಡತಿ ಅಲ್ಲ ನಾನು ಬೇರೆ ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಅಕ್ಕ. ಹಲೋ ಬಾ ಮನಿಕ. ಓಹೋ ಸುರ್ವಚಂದ್ ಒಂದಾಗತೈತೆ, ಓಹೋ ಮದುವೆ ಒಂದಾಗತೈತೆ, ಚಿಕ್ಕಮಿ ದೊಡ್ಡಮಿ ಚಿಕ್ಕಮಿ ಮದುವೆ ಐತೆ. ಮದುವೆ ಆಗಿಲ್ವಾ? ಚಿನ್ನು ಬಾ, ಇವತ್ತು ಚಳಿ ಆಗೈತೆ, ಬಾ ಇವತ್ತು ಪಕ್ಕದಾಗ ಮನಿ ಕಣನ. ಬೇಡ ನಮ್ ಬರಲ್ಲಪ್ಪ. ಯಾಕೆ? ನಮ್ಮ ವಿಶಾಲು ಬೈತೈತೆ. ವಿಶಾಲು ಬೈತೈತೆ. ಯಾಕಪ್ಪ? ನೀನ್ ಯಾರನ್ನ ನೋಡ್ಕೊಳಪ್ಪ.
ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು. ಬೇಡ ಕಣಮ್ಮ. ನೋಡ ನಾನು ಒಳ್ಳೆ ಹುಡುಗ, ನಾನು ಹಾ ಒಳ್ಳೆ ಹುಡುಗ. ಹೌದಾ? ಅಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ್ ಬೆಂಟ್ರಿ ಹುಟ್ಟಿರ ಮುಂದೆ ಹೊಡ್ಕ ನಿಮ್ಮ ಯಾಕೆ ಚಿನ್ನು? ನಿಮ್ಮ ಅಮ್ಮನ್ನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು. ಹೊಡ್ಕ ನಿಮ್ಮ ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ನಿಮ್ಮ. ಯಾಕೆ ಚಿನ್ನು? ಯಾಕೆ ಚಿನ್ನು? ಹಲೋ, ಹಾ ಕೇಳ್ರಿ. ಎಲ್ಲಿದ್ದೀರಾ? ಅಯ್ಯೋ ಆಯ್ತು. ಹಲೋ, ಎಲ್ಲಿದ್ದೀರಾ? ಮಂತೇವ ಇದ್ದೀನಿ. ಯಾರ್ ಬಂತವ? ನಮ್ಮ ಮಂತೇವ. ಯಾಕೆ? ಯಾರು ನಮ್ಮವರು, ನಮ್ಮ ಮಗಾರು ಬಂದಿದ್ರು, ಮಾತಾಡ್ತಾ ಇದ್ವಿ. ನೀವ್ ಯಾರು? ಯಾಕಲ್ಲ ತೂ ಹೇಳ ನಿಮ್ಮ ಹುಂಟು ಏನ್ ಹೇಳು? ಯಾರು ಹೇಳು? ನನ್ನ ಯಾಕೆ ಈಗ ಶಿವ ಅಂತ ಮಗ ತೊಳ್ಕೊಂಡ್ ನಿಂತಿದ್ದೀನಿ. ಕೂಸು ನಿಮ್ಮ ಈಗ ಬಂದ್ ನಿಂತ ಮಗ ತೊಳ್ಕೊಂಡು ದೇವ್ರಿಗೆ ಕೈ ಮುಗ್ದು ನನ್ ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ? ಯಾರು? ಅಯ್ಯ ನಿಮ್ ಮಗನ್ ಮಾತಾಡೋದ್ ಬಿಟ್ಟು ಹೇಳು. ನೀನ್ ತಾಯಿನ ಯಾಕೆ ರಾತ್ರಿಯಿಂದ ಮಾತ್ರ ನುಂಗಿ ಸಾಕಾಗೈತ್ ನನ್ಗೆ. ನೀನ್ ಎಲ್ಲಿದೀಯಾ? ಅಯ್ಯೋ ಇವ್ರು ಮನೆಗೆ ಇದ್ದೀನಿ, ಇಲ್ಲಿ ಮನೆ ರೋಡಾಗ ನಿಂತಿದ್ದೀನಿ. ನಮ್ಮ ಮಗ ಬಂದ್ರೆ ಈಗ ಮಾತಾಡ್ಕೊಂಡು ನಿಂತಿದ್ವಿ. ಅಯ್ಯೋ 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 ಏನ್ ಹೇಳ್ರಿ? ಯಾರು? ನಮ್ಮನೆ ಮಗ ಮಾತ್ರೆ ತಗೊಂಡೋಯ್ತು ಮಾಮ. ಯಾರು? ಕೆರೆನ ಉಯ್ಬೇಕಾವ್ರು ಹೇಳಲ್ಲ ತಾಯಿನ. ಹೇಳ್ರಿ ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ ನೀಂತ ಯಾರು ಹೇಳ್ರಿ? ನಮ್ಗೆ ಬೀಸಿ ರೈಸ್ ಮಾಡ್ಬೇಡಿ. ಇದಾಗ್ಬೋದು, ರಾತ್ರಿ ಎಲ್ಲ ನಿಂತಿಲ್ಲ. ನಾನು ಆಗಳ ನೀನು ಅಂದ್ರೆ ಯಾರು ಅನ್ನೋದು ಗೊತ್ತು, ಎದ್ರಿಗೆ ಬಂದ್ರೆ ಗೊತ್ತಾಗುತ್ತೆ. ನಾನು ಹೋಗಿನ್ನ ಇವ್ರು ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಯಾರು ಹೇಳಿ? ನಾನು ನಾನು ಅಂದ್ರೆ ಯಾರೋ ನೀನ್ ಖಾಲಿ ಕೊಡ್ತೀನಿ ಹೇಳಿ. ಇದು ಹೋಗ್ಬಿಟ್ರು. ಯಾರು? ಪ್ರಾಣ ಹೊಲ್ಟಾಯ್ತು. ಯಾರ್ದು ಹೇಳಿ? ಅಯ್ಯೋ ಯಾರ್ದು ಹೇಳಿ? ನಮ್ಗೆ ಯಾಕೆ ಗಾಬರಿ ಮಾಡ್ತೀರಾ? ಅಯ್ಯೋ ನಾಯಿಗಳು ಕಿತ್ತಾಡ್ದಂಗ ಆಡ್ತೈತ. ಅಲೋ ಹೇಳಿ ಅಕ್ಕ. ಅಯ್ಯೋ ನರಸಿಂಹಣ್ಣ. ಹೇಳಿ ನಾನೇ ಅಕ್ಕ ಹೇಳಕ್ಕ. ನರಸಿಂಹಣ್ಣ ಹೇಳಿ ಅಕ್ಕ. ನಮ್ಗೆ ಯಾಕೆ ದಿಗಿಲ್ ಬರಂಗ್ ಮಾಡ್ತೀರ? ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಅಮ್ಮ ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತಿದ್ದಾನೆ ಹೇಳ್ರಿ ಬಾಯ್ ಬಿಟ್ಟು ಯಾರು ಅಂತ. ನನ್ಗೆ ಯಾರ್ ದಿಕ್ಕು ಮುಂದಕ್ಕೆ? ನನ್ಗೆ ಯಾರು ಇಲ್ವಲ್ಲಪ್ಪ ದೇವ್ರೆ. ನಮ್ಮನ್ ಯಾಕೆ ಈ ತರ ಮಾಡ್ಬಿಟ್ರಿ? ಯಾರು ಹೇಳವ? ನಿನ್ ಖಾಲಿ ಬೀಳ್ತೀನಿ. ಯಾರು ಹೇಳಿ? ನನ್ ಯಾಕೆ ಈ ತರ ಮಾಡ್ಬಿಟ್ರೆ? ನನ್ಗೆ ಯಾಕೆ ಹೇಳಕ್ಕ. ನೀನ್ ಖಾಲಿ ಬೀಳ್ತೀನಿ ಹೇಳಿ. ನೀನ್ ಖಾಲಿ ಬೀಳ್ತೀನಿ ಹೇಳಿ. ಯಾರು? ನರಸಿಂಹಣ್ಣ. ನರಸಿಂಹಣ್ಣ. ಅಯ್ಯೋ ನಮ್ಗೆ ಯಾರ್ ದಿಕ್ಕು? ಭಗವಂತ ಯಾರು ಹೇಳ್ರಿ? ಇಲ್ಲ ಭಗವಂತ ಇಲ್ಲ. ಭಗವಂತ ಇಲ್ಲ. ಯಾರು ಸತ್ತು ಹೋಗಿದ್ದಾರೆ ಹೇಳಕ್ಕ? ಯಾರು ಹೇಳಿ ನೀವು? ಭಗವಂತ ಇಲ್ಲ. ಭಗವಂತ ಇಲ್ಲ. ಒತ್ತು ಹುಟ್ಟೈತಿ, ಸೂರ್ಯ ಕಾಣ್ತಾ ಐತೆ. ಭಗವಂತ ಇಲ್ಲ. ಇಲ್ಲಿ ಹುಟ್ಟವ್ರಲ್ಲ ಸೂರ್ಯ, ಎದುರುಗಡೆ ಐತೆ, ಎದುರುಗಡೆ ಹುಟ್ಟೈತೆ.
ಯಾರನ್ನ ಉಟ್ಕೊಂಡ್ಲಿ ಮುಂದಕ್ ನನ್ಗೆ ಯಾರ್ ದಿಕ್ಕು ಭಗವಂತ ಇದ್ದಾನೆ ಹೇಳ್ರಿ, ದೇವ್ರ ಎಲ್ಲಾರಿಗೂ ಹುಟ್ಟಿದ್ದ ಶಿವ ಹುಲ್ ಮೇಯಿಸ್ತಾನ. ಇಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರ ಇವಾಗ ಹೇಳಿದ್ರಿ ಬಸ್ ಅಲ್ಲಾರೆ ಬರ್ತಾ ಇದ್ದೀವಿ, ಟ್ಯಾಕ್ಟ್ರಿಗೆ ಬಂತು ಅದಕ್ಕೆ ಸಿಕ್ಬಿಡ್ತೀನಿ ನಾನು. ಏನ್ ಹೇಳಿದ್ರಿ ನೀನು? ನಾನಿಲ್ಲ, ನನ್ಗೆ ಯಾರ್ದು ಅಣ್ಣ ನರಸಿಂಹಣ್ಣ. ನಾನೇ ಕಡೆ ಹೇಳಕ್ಕ ಅಚ್ಚುಕಟ್ಟಾಗಿ ಹೇಳಕ್ಕ, ನನ್ಗೆ ಜಾಸ್ತಿ ಇದಾಗಬೇಡ, BP ರೈಸ್ ಆಗುತ್ತೆ, ನನಗೆ ಉಸಿರಾಡಕ್ ಆಗಲ್ಲ. ಅಯ್ಯೋ ನರಸಿಂಹಣ್ಣ, ನೆನ್ನೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ರು, ಎಲ್ಲ ಓಡಾಡ್ಕೊಂಡಿದ್ರು. ಮೊನ್ನೆ ಎಲ್ಲ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು, ಒಬ್ಬಟ್ಟು ತಿಂದ್ರು. ನೀನು ಎಲ್ಲ ಮಾತಾಡ್ದೆ, ನೀನು ಫೋನಾಗ ಮಾತಾಡ್ದೆ. ಹಿಂಗಾಗೋಯ್ತು. ಅಯ್ಯೋ ಹೋಗ ತಾಯಿ, ಎದಳ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡೋದಕ್ಕಿನ್ನ ಒಂದ್ ಯಾರು ಅಂತ ಹೇಳ್ಬಿಟ್ರೆ ಅದೇ ನನ್ಗಿನ್ನ ಅವ್ರು ಮಾತಾಡ್ತಾ ಇಲ್ಲ. ಇಲ್ಲಿ ಬಸ್ ಲಾರಿ ಬರ್ತಾಳೆ, ಬಸ್ ಸಿಗುವಂತ ಮಾಡಿದೆ ನೀನು. ಅವ್ರು ಇನ್ನ ಮನಿ ಕಂಡವ್ರೆ, ಇನ್ನ ಎದೊಳ್ತಾ ಇಲ್ಲ. ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಟೈಮ್ ಆಯ್ತು, ಗಣೇಶನ ಹಬ್ಬ ಅಂತ. ಯಾರು ಹೇಳಿ? ನಮ್ ಯಜಮಾನ್ರು ಮನಿ ಕಂಡವ್ರು ಇನ್ನ ಎದೊಳ್ತಾನೆ ಇಲ್ಲ ನೋಡು, ಅದಕ್ಕೆ ನಂಗೆ ಗಳೆ ಬತ್ತೈತೆ. ಅಯ್ಯೋ ಅಯ್ಯೋ, ನಿಮ್ ಯಜಮಾನ್ರ ಇಬ್ರು ಸರ್ತಿ ಇಂಥದಾಗ ಓಡಾಡ್ದೆ ಇಷ್ಟ ನೋಡ್ರಿ. ನೀನ್ ಯಾರು ಹೇಳೋ ತಾಯಿ ಇದು ಬೆಂಕಿ ಇಟ್ಬಿಡ್ತೀನಿ. ನಮಗೆ ಯಾಕೆ ಟೆನ್ಷನ್ ತತ್ತೆ? ನೀನ್ ತಾಯಿನ ಹಾಕ್ಯಾಯ? ನಾನ್ ಕೆಂಪಮ್ಮ. ಕೆಂಪಮ್ಮ ನಿಮ್ ಮಗು ಫುಲ್ ಕೇಸ್ಕೊಂಬಿಡು, ನನಗ್ ಯಾಕೆ ಮಾಡ್ದಮ್ಮ? ತಾಯಿನ ಹಾಕ್ಯಾಯ ನಾನ್ ತಿಳ್ಕೊಂಡೆ. ನಮ್ ಮನೆಯವರು ಮನಿ ಕಂಡವ್ರೆ ಎಬ್ರುಸ್ಬಾ. ಮನೆಗಂದ್ರೆ ಹೋಗಿ ಇನ್ನೊಂದ್ಸಲ ನಿಮ್ ಮಗು ತಿಂಗಿಸ್ಕೊಂಡಿ, ನೀನ್ ತಾಯಿನ ಹಾಕ್ಯಾಯ. ನನ್ಗೆ ಉಸಿರಾಡಕ್ ಆಗ್ದಂಗ ಆಗ್ಬಿಟ್ಟು ನಿಮ್ಮ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ, ಕೆರ ಅರ್ಧಂಗ್ ಬಿಡ್ತೀನಿ ಸೋಳೆ ಮುಂಡೆ. ನಿಮ್ ಮಗನ್ ಯಾವ್ಯಾವ ಅಂತ ಬೆಳಗ್ಗೆ ಯಾಕೆ ಈ ತರ ಇಷ್ಟೊತ್ತಿಗೆ ಇನ್ನೊಂದಿನ ಫೋನ್ ಮಾಡಿ ನೋಡು, ನನ್ನ ನಂಬರ್ 160.